1,60,000 ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ನೆಲಮಂಗಲ ತಾಲೂಕು 33,500 ವೋಟ್ಗಳಿಂದ ಅವರಿಗೆ ಈ ಭಾಗದಿಂದ ಮೊದಲನೇ ಬಾರಿ BJP ಪಕ್ಷ ಹಾಗೂ ದಳ ಪಕ್ಷ ಎರಡೂ ಮೈತ್ರಿಯಿಂದ 33,500 ವೋಟ್ಗಳಿಂದ ಅವರು ಜಯಶೀಲರಾಗಿದ್ದಾರೆ. ಆ ಒಂದು ಅಭಿನಂದನೆ ಕಾರ್ಯಕ್ರಮವು ಬರುವ ಭಾನುವಾರ 7ನೇ ತಾರೀಕು ನಮ್ಮ ಮೈತ್ರಿ ಪಕ್ಷ ಅಥವಾ NDA ಒಕ್ಕೂಟ ಸೇರಿ ಆವತ್ತು ನಾವು ಅವ್ರನ್ನ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 11 ಗಂಟೆಗೆ ಸುಮಾರು ಬೆಳಿಗ್ಗೆ 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಈ ಭಾಗದ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಚೌಡೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಮೂಲಕ ಈ ಜಾಗಕ್ಕೆ ಬಂದು ಕಾರ್ಯಕ್ರಮವನ್ನು ಪ್ರಾರಂಭವಾಗಲಿದೆ. ಆಗಲೇ ನಿಮ್ಗೆ ಗೊತ್ತಿದ್ದಂಗೆ ಸುಧಾಕರ್ ಅವರಿಗೆ ಬಹಳ ಕಮ್ಮಿ ಸಮಯ ಇತ್ತು. ಅದಕ್ಕೆ ಅವರು ಎಲ್ಲ ಕಾರ್ಯಕರ್ತರನ್ನ, ನಾಯಕರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಲಿಲ್ಲ. ಅಂದು ಅವರು ಪ್ರತಿಯೊಬ್ಬರು ಕಾರ್ಯಕರ್ತರನ್ನ, ನಾಯಕರನ್ನ ಭೇಟಿಯಾಗಿ ಅವರನ್ನು ಪರಿಚಯ ಮಾಡಿಕೊಂಡು ಬರೋ ದಿನಗಳಲ್ಲಿ ಈ ಭಾಗದ, ಈ ತಾಲೂಕಿನ ಅಭಿವೃದ್ಧಿಗೆ ಬಹಳ ಮುಖ್ಯ ಪಾತ್ರವನ್ನು ಮಾಡ್ತಾರಂತ ನಾವು ನಂಬಿ ಬಹಳ ಒಂದು 10,000 ಜನಕ್ಕಿಂತ ಹೆಚ್ಚು ಅವತ್ತು ಸಂಖ್ಯೆಯಲ್ಲಿ ಸೇರ್ತಾರಂತ ನಾವು ಭಾವಿಸಿದ್ದೀವಿ. ಈ 10,000 ಜನ ಬಂದು ಅವತ್ತು ಅವ್ರನ್ನ, ಅದಕ್ಕಿಂತ ಹೆಚ್ಚು ಜನ ಬಂದು ಅವ್ರನ್ನ ಅವತ್ತು ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರನ್ನ ಸನ್ಮಾನ ಮಾಡಲು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳುತ್ತಾ, ದಯವಿಟ್ಟು ಅಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಕೇಳ್ತಾ ನಾನು ಈ 2 ಮಾತು ಮುಗಿಸ್ತೀನಿ.